ಈ ಶ್ಲೋಕಗಳ ಅರ್ಥವಿವರಣೆಯೊಂದಿಗೆ ಈ ಒಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಧನ್ಯವಾದಗಳು. ವೇದವ್ಯಾಸರು ವೇದಾರ್ಥಗಳನ್ನು ನಿರ್ಣಯ ಮಾಡಲಿಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು ಹಾಗೂ ಮಹಾಭಾರತವನ್ನು ರಚನೆ ಮಾಡಿದರು. ಅವರಿಗೆ ತೃಪ್ತಿ ಆಗಲಿಲ್ಲ. ಬ್ರಹ್ಮಸೂತ್ರ ಅದು ಈ ಸೂತ್ರದ ಲಕ್ಷಣ ಏನಿದೆ, ಅಲ್ಪಾಕ್ಷರ ಅಸಂದಿಗ್ಧಂ ಸಾರವದ್ ವಿಶುತೋಮುಖಂ ಇತ್ಯಾದಿ ಲಕ್ಷಣಗಳಿಂದ ಯುಕ್ತವಾಗಿರುವುದರಿಂದ, ಮತ್ತು ಮಹಾಭಾರತ ತ್ರಿವಿಧ ಭಾಷೆ 100 ರೀತಿಯಿಂದ ಕೂಡಿರುವುದರಿಂದ ಇವೆಲ್ಲ ಸಾಮಾನ್ಯ ಜಿಜ್ಞಾಸುಗಳಿಗೆ ಬುದ್ಧಿಗಮ್ಯ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತನ ಮಹಿಮೆ, ಭಾಗವತ ಧರ್ಮಗಳು, ಭಗವದ್ಭಕ್ತರ ಮಹಿಮೆಗಳಿಂದ ಯುಕ್ತವಾಗಿರತಕ್ಕಂತಹ ಮತ್ತೊಂದು ಗ್ರಂಥವನ್ನು ಬರಿತೇನೆ ಅಂತ ಅವರು ವಿಚಾರ ಮಾಡ್ತಾರೆ. ಭಾರತವ್ಯಪದೇಶೇನ ಹ್ಯಾಮ್ನಾಯಾರ್ಥಸ್ಯ ಪ್ರದರ್ಶಿತಃ ದೃಶ್ಯತೆ ಯತ್ರ ಧರ್ಮೋ ಹಿ ಸ್ತ್ರೀಶೂದ್ರಾದಿಭಿರಿಷ್ಯತೆ ಅಥಾಪಿ ಬತ ಮೇ ದಹ್ಯೋ ಹ್ಯಾತ್ಮಾಚ್ಯೈವ ಆತ್ಮನಾಭಿಭುಃ ಅಸಂಪನ್ನ ಇವ ಭಾತಿ ಬ್ರಹ್ಮವರ್ಚಸ್ಯ ಸತ್ತಮಃ ಕಿಂ ವಾ ಭಾಗವತಾ ಧರ್ಮಾಃ ನ ಪ್ರಾಯೇಣ ನಿರೂಪಿತಾಃ ಪ್ರಿಯಾಃ ಪರಮಹಂಸಾನಾಂ ತೇ ಏವ ಅಚ್ಯುತ ಪ್ರಿಯಾಃ. ನಾರದರು ಈ ಮನುಷ್ಯ ಸಂಸಾರ ಮೋಹ ಮತ್ತು ಕಾಮಾದಿ ದುರ್ಗುಣಗಳಿವೆ, ಅವುಗಳನ್ನು ಬಿಟ್ಟು ಶ್ರವಣ ಮನನಾದಿಗಳಲ್ಲಿ ನಿರತನಾಗಬೇಕಾದರೆ ಸಜ್ಜನರ ಸಹವಾಸ ಮಾಡಬೇಕು. ಆದರೆ ಕಲಿಯುಗದಲ್ಲಿ ಇಂತಹ ಸಜ್ಜನರು ಸಿಗುವುದು ಅಪರೂಪ. ಆದ್ದರಿಂದ ನೀನು ಇಂತಹ ಗ್ರಂಥವನ್ನು ಸುಲಭವಾದ ಶೈಲಿಯಲ್ಲಿ ಬರೆಯುವುದರಲ್ಲಿ ಪರಮಾತ್ಮನ ಮತ್ತು ಅವನ ಭಕ್ತರ ಮಹಿಮೆಗಳು ಸ್ಪಷ್ಟವಾಗಿ ವ್ಯಕ್ತವಾಗಬೇಕು. ಅವುಗಳನ್ನು ಓದ್ತಾ ಮುಮುಕ್ಷುವಿಗೆ ನಿನ್ನ ಭಕ್ತರೆಂಬ ಸಜ್ಜನರ ಸಂಗತಿಯೂ ಆಗಿರಬೇಕು. ಪ್ರತಿ ಶ್ಲೋಕವೂ ನಿನ್ನ ಅಪರಿಮಿತವಾಗಿರತಕ್ಕಂತಹ ಮಹಿಮೆಯನ್ನು ಅಭಿವ್ಯಕ್ತಗೊಳಿಸಬೇಕು ಅಂತ ನಾರದರು ಹೇಳ್ತಾರೆ. ಹಾಗಾಗಿ ಈ ವೇದವ್ಯಾಸರು ಭಾಗವತವನ್ನು ರಚನೆ ಮಾಡ್ತಾರೆ. ಇಂತಹ ಭಾಗವತದಲ್ಲಿ ಈ ಶ್ರೇಷ್ಠವಾಗಿರತಕ್ಕಂತಹ ವಂಚನರಹಿತವಾಗಿರತಕ್ಕಂತಹ ಆಡಂಬರಹೀನವಾಗಿರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಧರ್ಮವನ್ನು ವೇದವ್ಯಾಸರು ಉಪದೇಶ ಮಾಡಿದ್ದಾರೆ. ಕಾಮ ಕ್ರೋಧ ಮಾತ್ಸರ್ಯಾದಿಗಳಿಲ್ಲದ ಸಜ್ಜನರು ಬೇಗನೆ ತಿಳ್ಕೊಳ್ತಾರೆ. ಇದರಲ್ಲಿ ನಿಶ್ಚಿತವಾಗಿರತಕ್ಕಂತಹ ಯಥಾರ್ಥ ತತ್ವಜ್ಞಾನ ವಿವರಿಸಲ್ಪಟ್ಟಿದೆ. ಇದರ ಅಧ್ಯಯನ ಅದು ನಮ್ಮ ಎಲ್ಲ ತಾಪತ್ರಯಗಳನ್ನು ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕವಾಗಿರತಕ್ಕಂತಹ ತಾಪತ್ರಯಗಳನ್ನು ನಿವಾರಣೆ ಮಾಡಿ ನಮಗೆ ಮಂಗಳವನ್ನು, ಶಾಂತಿಯನ್ನು, ಸುಖನೂ ಕೊಡುವಂಥದ್ದು. ಯಾಕಂದರೆ ಸಾಕ್ಷಾತ್ ಭಗವಂತನ ಅವತಾರರಾಗಿರತಕ್ಕಂತಹ ವೇದವ್ಯಾಸರು ರಚನೆ ಮಾಡಿದ್ದಾರೆ. ಆದ್ದರಿಂದ ಅಂತಹ ಶಾಸ್ತ್ರದಲ್ಲಿ ಶ್ರದ್ಧೆಯನ್ನಿಟ್ಟು ಇಲ್ಲಿ ಹೇಳಿರತಕ್ಕಂತಹ ಧರ್ಮಗಳನ್ನು ಆಚರಣೆಗೆ ತಂದರೆ ಪರಮಾತ್ಮ ಬೇಗ ಒಲಿತಾನೆ, ಸಾಧಕರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಗೊಳಿಸ್ತಾನೆ. ಆದ್ದರಿಂದ ಇಂತಹ ಭಾಗವತವನ್ನು ಎಲ್ಲರೂ ಕೂಡ ಕೇಳಬೇಕು. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ವತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತುಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರಃ ಸದ್ಯ ಹೃದಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಭಿಃ ತತ್ಕ್ಷಣಾತ್. ಈ ವೇದಗಳೆಂಬ ಕಲ್ಪವೃಕ್ಷದಲ್ಲಿ ಬೆಳೆದತಕ್ಕಂತಹ ರಸಭರಿತವಾಗಿರತಕ್ಕಂತಹ ಹಣ್ಣು ಇಂತಹ ಭಾಗವತವೆಂಬ ಹಣ್ಣು. ಇದನ್ನು ಎಲ್ಲರೂ ಆಸ್ವಾದಿಸಬೇಕು. ಇದು ಭಾಗವತ, ಇದು ನಿಗಮಕಲ್ಪತರೋರ್ಗಲಿತಂ ಫಲಂ.
ಇದು ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ಈ ಕಲಿಕಾಲವೆಂಬ ಹೆಬ್ಬಾವಿನ ಬಾಯಿಯಲ್ಲಿ ಸಿಲುಕಿದಂತಹ ಮಾನವರನ್ನು ಉದ್ಧರಿಸಿ ಅವರ ಕಷ್ಟವನ್ನು ದೂರ ಮಾಡಲಿಕ್ಕೋಸ್ಕರವಾಗಿಯೇ ಕಲಿಯುಗದ ಆರಂಭದಲ್ಲಿ ಶ್ರೀ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಈ ಗ್ರಂಥವನ್ನು ಉಪದೇಶ ಮಾಡಿದ್ದಾರೆ. ಮನುಷ್ಯನ ಮನಸ್ಸಿನಲ್ಲಿರತಕ್ಕಂತಹ ಕಾಮಕ್ರೋಧಾದಿ ಕಲ್ಮಶಗಳನ್ನು ತೊಳೆದು ಅವುಗಳನ್ನು ಹೊರಗೆ ಹಾಕಿ ಶುದ್ಧವನ್ನಾಗಿ ಮಾಡಲು ಸಮರ್ಥವಾಗಿರತಕ್ಕಂತಹ ಗ್ರಂಥ ಅದು ಶ್ರೀಮದ್ ಭಾಗವತ. ಇಂತಹ ಭಾಗವತವನ್ನು ಸರಿಯಾಗಿ ಅಧ್ಯಯನ ಮಾಡ್ತಾ ಹೋದರೆ ನಮಗೆ ಪರಮಾತ್ಮನ ತತ್ವಜ್ಞಾನದಲ್ಲಿ ನಿತ್ಯವೂ ತತ್ಪರತೆ ಬರ್ತದೆ. ಇಂತಹ ಸಕಲ ಶಾಸ್ತ್ರ ಸಾರವಾಗಿರತಕ್ಕಂತಹ ಗ್ರಂಥಗಳನ್ನು ನಿತ್ಯವೂ ಶ್ರವಣ ಮಾಡಬೇಕು ಎಂಬುದಾಗಿ ಭಾಗವತ ಪುರಾಣವು ಹೇಳುತ್ತೆ. ಪರೀಕ್ಷಿತ ರಾಜನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ದೇವತೆಗಳು ಅಜರಾಮರತ್ವವನ್ನು ತಂದು ಕೊಡ್ತಕ್ಕಂತಹ ಅಮೃತ ಕಲಶವನ್ನು ತಂದು ಈ ಅಮೃತವನ್ನು ರಾಜನಿಗೆ ಕೊಡ್ರಿ, ಭಾಗವತಾಮೃತವನ್ನು ಬಿಟ್ಟು ಬಿಡ್ರಿ ಅಂತ ಶುಕಾಚಾರ್ಯರಿಗೆ ಹೇಳಿದಾಗ ಪರೀಕ್ಷಿತ ಹೇಳ್ತಾನಂತೆ, ಸಮುದ್ರ ಮಥನದಿಂದ ಈ ಪ್ರಾಪ್ತವಾಗಿರತಕ್ಕಂತಹ ಅಮೃತ, ಸಮುದ್ರ ಮಥನದಿಂದ ಪ್ರಾಪ್ತವಾಗಿರತಕ್ಕಂತಹ ಅಮೃತ ಇದು ಗಾಜಿನ ಮಣಿ ಇದ್ದ ಹಾಗೆ. ಭಾಗವತ ಅಮೃತ ಅನ್ನೋದು ಅದು ಅನರ್ಘ್ಯವಾಗಿರತಕ್ಕಂತಹ ರತ್ನ. ಸುಧಾಕುಂಭಂ ಗೃಹೀತ್ತೈವ ದೇವಾ ತತ್ರ ಸಮಾಗಮನ್ ಶುಕಂ ನತ್ವಾ ಅವದನ್ ಸರ್ವೇ ಸ್ವಕಾರ್ಯ ಕುಶಲಾಹ ಸುರಾಹ ಕ್ವಸುಧಾ ಕ್ವ ಕಥಾಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್ ಬ್ರಹ್ಮರಾತಃ ವಿಚಾರ್ಯೈವಂ ತದಾಂಜೇವಾನ್ ಜಹಾಸಹ ಅಂತ ಹೇಳಿ ಪದ್ಮನಾಭ ಪುರಾಣ ಹೇಳುತ್ತೆ. ಈ ಭಾಗವತೆಯಲ್ಲಿ ಈ ಅಮೃತವೆಲ್ಲಿ ಕ್ವ ಸುಧಾ ಕ್ವ ಕಥಾ, ಈ ಅಮೃತ ಅದೆಲ್ಲಿ ಭಾಗವತ ಕಥೆಯಲ್ಲಿ, ಅದು ಹೇಗೆಂದರೆ ಗಾಜಿನ ಮಣಿಯಲ್ಲಿ ಅನರ್ಘ್ಯವಾಗಿರತಕ್ಕಂತಹ ರತ್ನೆಯಲ್ಲಿ. ಆದ್ದರಿಂದ ದೇವರಾತ ಪರೀಕ್ಷಿತ ರಾಜ ವಿಚಾರ ಮಾಡಿ ಅವ ಹಾಸ್ಯ ಮಾಡಿದಂತೆ. ಇಂತಹ ಮಣಿಯನ್ನು ಅನರ್ಘ್ಯವಾಗಿರತಕ್ಕಂತಹ ರತ್ನವನ್ನು ಬಿಟ್ಟು ಗಾಜಿನ ಮಣಿಯನ್ನು ಹೇಗೆ ತೆಗೆದುಕೊಳ್ಳಿ ಅಂತ ಹಾಸ್ಯ ಮಾಡಿದಂತೆ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಭಾಗವತಾದಿ ಗ್ರಂಥಗಳನ್ನು ಶ್ರವಣ ಮಾಡ್ತಾ ಇದ್ದರೆ ನಮಗೆ ಆ ಪರಮಾತ್ಮನ ತತ್ವಜ್ಞಾನದಲ್ಲಿ ತತ್ಪರತೆ ಬರಲಿಕ್ಕೆ ಶುರುವಾಗುತ್ತೆ. ಇಂತಹ ಭಾಗವತವನ್ನು ಕೊನೆ ಪಕ್ಷ ಪ್ರತಿನಿತ್ಯ ಭಾಗವತವನ್ನು ಶ್ರವಣ ಮಾಡಬೇಕಂತೆ, ಪ್ರತಿನಿತ್ಯ ಭಾಗವತವನ್ನು ಪಠಣ ಮಾಡಬೇಕಂತೆ. ಅದರಲ್ಲಿ ವಿಶೇಷವಾಗಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಉಪದೇಶ ಮಾಡಿದಂತಹ ಸಂದರ್ಭ ಈ ಭಾದ್ರಪದ ಮಾಸ. ಭಾದ್ರಪದ ಶುದ್ಧ ನವಮಿಯಿಂದ ಹುಣ್ಣಿಮೆಯ ತನಕ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಉಪದೇಶ ಮಾಡ್ತಾರೆ. ಇಂತಹ ಭಾಗವತಾದಿ ಸತ್ಕಥಾ ಶ್ರವಣ ಮಾಡ್ತಾ ಇದ್ದರೆ ನಮಗೆ ಪರಮಾತ್ಮನ ತತ್ವಜ್ಞಾನ ಗಳಿಸಬೇಕು, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕೆಂಬುದಾಗಿ ಮನಸ್ಸು ಬರ್ತದೆ. ಅಂತಹ ಪರಮಾತ್ಮನ ತತ್ವಜ್ಞಾನದಲ್ಲಿ ನಿತ್ಯವೂ ತತ್ಪರತೆ ಬರಬೇಕಾದರೆ ಇಂತಹ ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮನ ಭಕ್ತರ ಕಥೆಗಳನ್ನು ನಾವು ಕೇಳ್ತಾ ಇರಬೇಕು.